ಸೂರ್ಯನಿಗೆ ಯೋಚನೆ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡ್ವಲ್ಲ, ಮಗಳಿಗೆ ಮದುವೆ ಮಾಡಲೇಬೇಕು, ಏನು ಮಾಡಬೇಕು ನಾನು ಅಂಥೇಳಿ. ಆ ಸುವರ್ಚಲ ಆಗ ಯಾರನ್ನು ತಂದು ಮಾಡಬೇಕು ನಾನು ಅಂತ ಯೋಚನೆ ಮಾಡಿದಾಗ ತನ್ನ ಶಿಷ್ಯ ಹನುಮಂತ ಜ್ಞಾಪಕಕ್ಕೆ ಬಂದ ಅಂದ್ಕೊಂಡ್ವಲ್ಲ. ಅವನು ಅಖಂಡವಾದ ಬ್ರಹ್ಮಚರ್ಯ ದೀಕ್ಷೆ ವಹಿಸಿದ್ದ. ಅವನು ಪರಮ ಗುರುಭಕ್ತ. ತನ್ನ ಮಾತಿಗೆ ಇಲ್ಲ ಅನ್ನೋದಿಲ್ಲ. ಇವರಿಬ್ಬರಿಗೂ ಕೂಡ ಮದುವೆ ಮಾಡಿಬಿಟ್ರೆ ಇಬ್ಬರೂ ಬ್ರಹ್ಮಚರ್ಯ ದೀಕ್ಷೆಯಲ್ಲೇ ಇದ್ದು ತಪಸ್ಸಾಧನೆ ಮುಂದುವರಿಸ್ಕೊಳ್ಬಹುದಲ್ಲ. ತನಗೆ ಕನ್ಯಾದಾನದ ಫಲ ಕೂಡ ಸಿಕ್ಕತ್ತಲ್ಲ. ತನ್ನ ಮಗಳ ತಪಸ್ಸನ್ನಾಗಲಿ ಶಿಷ್ಯನ ತಪಸ್ಸಾಗಲಿ ಯಾವುದೂ ಕೂಡ ಭಂಗ ಮಾಡದೇ ಇರೋ ರೀತಿ ಪಾಪ ನನಗೆ ಬರೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಿರ್ಣಯಿಸಿಬಿಟ್ಟಿದ್ದಾನೆ ಸೂರ್ಯನು. ಅಂದ್ಕೊಂಡು ಕೂಡಲೇ ತಕ್ಷಣ ಹನುಮಂತನನ್ನು ಕರೆಸಿ ಈ ವಿಷಯವನ್ನು ಹೇಳ್ತಾ ಇದ್ದಾನೆ. ನೋಡಪ್ಪ, ನೀನು ನನ್ನ ಮಗಳನ್ನು ಸುವರ್ಚಲನ್ನು ಮದುವೆ ಮಾಡ್ಕೋಬೇಕು ನೀನು ಹಾಗೆ ಅಂತ. ಮತ್ತವನು ಇನ್ನೇನಾರು ಅಂದ್ಕೊಂಡಾನು ಮಾತಾಡೋಕ್ಕೆ ಮುಂಚೆನೇ ಗುರುಪುತ್ರಿಯನ್ನು ಮದುವೆ ಮಾಡಿಕೊಂಡ್ರೆ ಯಾವ ದೋಷವೂ ಬರುವುದಿಲ್ಲ ಅನ್ನೋದನ್ನು ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ವಿವರಿಸಿ ಹನುಮಂತನ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಗುರುಪುತ್ರಿಯನ್ನು ಗುರುಗಳೇ ಒಪ್ಪಿದರೆ ಗುರುಪುತ್ರಿಯನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಯಾವುದೋ ಶಾಸ್ತ್ರವನ್ನು ತೆಗೆದು ಅವನಿಗೆ ಯೋಚನೆ ಮಾಡಿ ಆ ತಲೆಯಲ್ಲಿ ಹಾಕ್ತಾರೆ. ಅದಕ್ಕೆ ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಟ್ಟಂಗಾಗತ್ತೆ ನಿನಗೆ ಅಂತ, ನನ್ನ ಆಸೆಯನ್ನು ತೀರಿಸು ನೀನು ಅಂತ ಹೇಳಿದಾಗ ಸಮಸ್ತ ಶಾಸ್ತ್ರವೇತ್ತನಾದ ಹನುಮಂತನು ತ್ರಿಕಾಲಜ್ಞಾನಿ ಆದ್ದರಿಂದ ಗುರುಗಳ ಸಂಕಲ್ಪವನ್ನು ಗ್ರಹಿಸಿ ಗುರುವಿನ ಮಾತಿಗೆ ಅಂದರೆ ಸೂರ್ಯನ ಮಾತಿಗೆ ಒಪ್ಕೊಳ್ತಾನೆ. ಆಯಿತು, ತಮಗೆ ಗೊತ್ತು ನಾನೇನು ಅಂತ, ತಮಗೆ ಗೊತ್ತು ಸುವರ್ಚಲ ಏನು ಹಾಗೆ ಅಂತ. ಇದು ನಾನು ಯೋಚನೆ ಮಾಡಲಿಲ್ಲ, ನಾನು ಮಾಡೋದಿಲ್ಲ. ನನ್ನ ಪಾಡಿಗೆ ನನ್ನ ತಪಸ್ಸು, ಅವಳ ಪಾಡಿಗೆ ಅವಳ ತಪಸ್ಸು. ಆದರೆ ನನಗೆ ಗೊತ್ತು ನೀವು ಯಾಕೆ ಹೇಳ್ತಾ ಇದ್ದೀರಿ ಅಂತ. ನನ್ನ ಒಂದು ರೂಪವನ್ನು, ಒಂದು ಭಾಗವನ್ನು ಒಂದು ಕಡೆ ಇಟ್ಟು ತಪಸ್ಸು ಮಾಡ್ತಾ ಇನ್ನೊಂದು ಭಾಗವನ್ನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ವಿನಿಯೋಗಿಸಬೇಕು. ಇಬ್ಬರ ತಪಸ್ಸು ಆ ಲೋಕ ಕಲ್ಯಾಣಕ್ಕೆ ಹೋಗುವಂಥ ಇನ್ನೊಂದು ರೂಪಕ್ಕೆ ಶಕ್ತಿ ಕೊಡಿಸೋಕ್ಕೋಸ್ಕರವಾಗಿ ಇಂಥ ಕೆಲಸ ಮಾಡ್ತಿದ್ದೀರಿ. ಮುಂದೆ ನಡೀತಕ್ಕಂಥ ವಿಷ್ಣುವಿನ ಮಾಯೆಯನ್ನು ನಾನು ಸೇವೆ ಮಾಡಬೇಕು ಅನ್ನೋ ರೀತಿಯಲ್ಲೇ ಮಾಡ್ತಾ ಇದ್ದೀರಿ. ಅದಕ್ಕೆ ನನ್ನ ಒಂದು ಪೂರ್ಣ ಪ್ರಭೆಯಾಗಿರುವಂತಹ ಆ ಆಂಜನೇಯನನ್ನು ಒಂದು ಕಡೆ ಕೂರಿಸ್ತಾ ಇದ್ದೀರಿ. ಅದಕ್ಕೆ ಯಾವ ರೀತಿಯಾದಂತಹ ಕಳಂಕ ದೋಷಗಳು ಬರದೇ ಇರೋ ರೀತಿಯಲ್ಲಿ ಕೇವಲ ನನ್ನ ಮಹಿಮಾ ಪ್ರಭೆಯಿಂದ ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಸಂಚಾರ ಮಾಡಬೇಕು ಅಂತಲೇ ತಮ್ಮ ಉದ್ದೇಶ. ನಾನು ಎಷ್ಟು ಜನನ್ನ ಸಂಹಾರ ಮಾಡಬೇಕು, ಎಷ್ಟು ರಾಕ್ಷಸರ ಸಂಹಾರ ಮಾಡಬೇಕು, ಎಷ್ಟು ಜನಕ್ಕೆ ಉದ್ಧಾರ ಮಾಡಬೇಕು, ಯಾವ ಮನುಷ್ಯರನ್ನು ಉದ್ಧಾರ ಮಾಡಬೇಕು ಅನ್ನೋದನ್ನು ನನಗೆ ಇಲ್ಲಿಂದ ಆ ತಪಸ್ಸು ನನ್ನ ರೂಪವೇ ಇರುವಂತಹ ತಪಸ್ಸಿನ ಪ್ರಭಾವದಿಂದ ನಾನು ಬೇರೆ ರೂಪ ತಗೊಂಡಿರೋಕ್ಕೋಸ್ಕರವಾಗೇ ನನಗೆ ಮಾಡ್ತಾ ಇದ್ದೀರಿ ಅಂತ ಮುಂದೆ ನಡೀತಕ್ಕಂಥದ್ದು ನಿಮಗೆ ಗೊತ್ತು. ತನ್ನ ವ್ರತಕ್ಕೆ ಹೊಂದ್ಕೊಳ್ತಕ್ಕಂಥ ಗಂಡ ಸಿಕ್ಕಿದ್ದನ್ನು ಕಂಡು ಸುವರ್ಚಲಿಯು ಕೂಡ ತುಂಬ ಸಂತೋಷ ಪಡ್ತಾಳೆ. ಕಣ್ಣು ತೆಗೆದು ನೋಡ್ತಾಳೆ, ಅಲ್ಲಿವರೆಗೂ ನೋಡೋದೇ ಇಲ್ಲ. ಆಹಾ, ಇಂಥ ಗಂಡ ನನಗೆ ಸಿಕ್ಕದ್ನಲ್ಲ, ಅಷ್ಟೇ ಸಾಕು ಅಂಥೇಳಿ ತನ್ನ ಮನಸ್ಸಿಗೆ ಯಾವ ರೀತಿ ಏನು ಮಾಡಬೇಕು ಅಂತ ಇದೆಯೋ ಮುಂದೆ ನಮಗೆ ಕಥೆಗಳಲ್ಲಿ ಗೊತ್ತಾಗ್ತಾ ಇರ್ತದೆ. ಜ್ಯೇಷ್ಠ ಶುಕ್ಲ ದಶಮಿ ಭಾನುವಾರದ ದಿನ ಅವರಿಬ್ಬರ ವಿವಾಹ ಸಮಸ್ತ ದೇವತೆಗಳ ಸಮಕ್ಷದಲ್ಲಿ ವೈಭವವಾಗಿ ನೆರವೇರುತ್ತೆ. ಈಗಲೂ ಕೂಡ ಉತ್ತರ ದೇಶದಲ್ಲಿ ಕೆಲವು ಭಾಗಗಳಲ್ಲಿ, ಹಿಮಾಲಯದಲ್ಲಿ ಕೆಲವು ಕಡೆ, ಕೆಲವು ಹಳ್ಳಿಗಳಲ್ಲಿ ಹನುಮಂತನಿಗೆ ವಿವಾಹ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಆದರೆ ನಾವು ಮಧ್ಯಪ್ರದೇಶದವರು, ದಕ್ಷಿಣ ಭಾಗದವರು ನಾವು ಅಯ್ಯೋ ಏನ್ರಿ ಹಂಗಂದ್ರೆ ಏನ್ರಿ ಅಂತ ಮಾಡೋದಿಲ್ಲ. ನಾವು ಅಲ್ಲಿರ್ತಕ್ಕಂಥ ಕೆಲವು ಜನಗಳು, ಅಲ್ಲಿರೋ ಹಿಮಾಲಯದಲ್ಲಿ
ಮಧ್ಯದಲ್ಲಿರ್ತಕ್ಕಂಥ ಜನಗಳು ಇವತ್ತಿಗೂ ಹನುಮಂತನನ್ನು ಸುವರ್ಚಲನ್ನು ಮದುವೆ ಮಾಡುವಂತಹ ಕಲ್ಯಾಣದ ಘಟ್ಟವನ್ನು ವಿವರಿಸ್ಕೋತಾ ಇರ್ತಾರೆ. ಆಧ್ಯಾತ್ಮ ಜೀವನವನ್ನು ನಡೆಸ್ತಕ್ಕಂಥವರು ಕೂಡ. ಮುಂದೆ ಹೋಗೋಣ. ಜೈ ಗುರುದತ್ತ.